ನಮಸ್ಕಾರ ಎಲ್ಲರಿಗೂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಗುರುಗಳನ್ನು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಸಮಾನರು ಅಂತ ಹೇಳಲಾಗಿದೆ. ಯಾಕೆ ಅಂತಂದರೆ ನಮ್ಮಲ್ಲಿರುವ ಅಜ್ಞಾನವನ್ನು ಹೋಗಲಾಡಿಸಿ, ನಮ್ಮಲ್ಲಿರುವ ಅಂಧಕಾರವನ್ನು ತೊಲಗಿಸಿ, ನಮ್ಮಲ್ಲಿ ಜ್ಞಾನದ ಬೆಳಕನ್ನು ಹೊತ್ತಿಸುವಂತಹ ಜ್ಞಾನ ದೀವಿಗೆ ನಮ್ಮ ಗುರುಗಳು. ಹಾಗೂ ನಮ್ಮನ್ನು ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ತಿದ್ದಿ ತೀಡಿ ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಯಲು ಮಾರ್ಗದರ್ಶನ ಮಾಡುವಂತಹ ದಿಕ್ಸೂಚಿ ನಮ್ಮ ಗುರುಗಳು. ಹಾಗಾಗಿಯೇ ಶಾಸ್ತ್ರಗಳಲ್ಲಿ ಗುರುಗಳನ್ನು ದೇವರಿಗೆ ಸಮಾನ ಅಂತ ಹೇಳಲಾಗಿದೆ. ಇದನ್ನೇ ತೈತ್ತಿರೀಯ ಉಪನಿಷತ್ತಿನ ಒಂದು ಶ್ಲೋಕವಾದಂತಹ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಎನ್ನುವಂಥ ಒಂದು ಶ್ಲೋಕವು ಹೇಳುತ್ತೆ. ಆಚಾರ್ಯ ದೇವೋಭವ ಅಂದರೆ ಗುರುಗಳನ್ನು ದೇವರ ರೀತಿಯಲ್ಲಿ ನೋಡಬೇಕು ಅಂತ. ಇನ್ನು ಹರ ಮುನಿದರು ಗುರು ಕಾಯುವ ಎಂಬಂಥ ಒಂದು ನಾಣ್ಣುಡಿ ನಮ್ಮಲ್ಲಿದೆ. ಅಂದರೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ದೇವರು ಬೇಕಿದ್ರೆ ಕೈ ಬಿಟ್ಬಿಡ್ಬೋದು, ಆದರೆ ಗುರು ಖಂಡಿತ ಕೈ ಬಿಡೋದಿಲ್ಲ, ನಮ್ಮನ್ನು ರಕ್ಷಿಸಿಯೇ ರಕ್ಷಿಸ್ತಾನೆ ಅನ್ನೋದು ಈ ಒಂದು ಗಾದೆಯ ಅರ್ಥ. ಅಲ್ಲದೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬಂಥ ಒಂದು ದಾಸರ ವಾಕ್ಯವೂ ಸಹ ನಮ್ಮಲ್ಲಿದೆ. ಅಂದರೆ ಗುರುವಿಗೆ ಸಂಪೂರ್ಣವಾಗಿ ನಾವು ಸರೆಂಡರ್ ಆದರೆ, ಅವನಿಗೆ ಸಂಪೂರ್ಣವಾಗಿ ನಾವು ಅರ್ಪಿಸ್ಕೊಂಡ್ರೆ ನಮಗೆ ಮುಕ್ತಿನೇ ಸಿಕ್ಬಿಡುತ್ತೆ ಅನ್ನುವಂಥದ್ದು ಈ ಒಂದು ವಾಕ್ಯದ ಅರ್ಥ. ಇನ್ನು ಇವಿಷ್ಟನ್ನು ನಾವು ನೋಡಿದಾಗ ಗುರುವಿನ ಮಹತ್ವ ಎಂಥದ್ದು, ಗುರುವಿನ ಸ್ಥಾನ ಎಂಥದ್ದು ಅಂತ ನಮಗೆ ಅರ್ಥ ಆಗಿಬಿಡುತ್ತೆ. ಇನ್ನು ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಗುರುಪೂರ್ಣಿಮೆಯ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮೆಲ್ಲರ ಮೇಲೆ ಸದಾಕಾಲವು ಗುರುಗಳ ಒಂದು ಕೃಪಾಶೀರ್ವಾದ, ಶ್ರೀರಕ್ಷೆ, ಮಾರ್ಗದರ್ಶನ ಇರಲಿ ಅಂತ ನಾನು ಆ ಗುರುಗಳಲ್ಲಿ ಕೇಳ್ಕೊತೀನಿ. ದಯವಿಟ್ಟು ಕ್ಷಮೆ ಇರಲಿ, ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ತಡ ಆಯಿತು. ಇನ್ನು ಪ್ರತಿ ವರ್ಷ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನ ನಾವು ಗುರುಪೂರ್ಣಿಮೆಯನ್ನು ಆಚರಿಸ್ತೀವಿ. ಈ ವರ್ಷ ಜುಲೈ 10ರಂದು ಅಂದರೆ ಮೊನ್ನೆ ಅಷ್ಟೇ ನಾವು ಗುರುಪೂರ್ಣಿಮೆಯನ್ನು ಆಚರಿಸಿದ್ದೀವಿ. ಇನ್ನು ಗುರುಪೂರ್ಣಿಮೆ ಹಬ್ಬವು ಗುರು ಹಾಗೂ ಶಿಷ್ಯರ ನಡುವಿನ ಒಂದು ಪವಿತ್ರ ಸಂಬಂಧದ ಸಂಕೇತದ ಹಬ್ಬವಾಗಿದೆ ಅಂತ ಹೇಳಬಹುದು. ಇನ್ನು ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನ ಗುರುಪೂರ್ಣಿಮೆಯನ್ನು ನಾವು ಆಚರಿಸೋದ್ರಿಂದ ಆಷಾಢ ಪೂರ್ಣಿಮಾ ಅಂತಲೂ ಕರೀತಾರೆ. ಅಲ್ಲದೆ ಈ ಶುಭ ದಿನದಂತೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಬಹಳ ಮುಖ್ಯರೆನಿಸಿದಂತಹ ಗುರುಗಳ ಗುರು ಎನಿಸಿದಂತಹ ಮಹರ್ಷಿ ವೇದವ್ಯಾಸರು ಜನಿಸಿದ್ದರಿಂದ ವ್ಯಾಸ ಜಯಂತಿ ಅಂತಲೂ ಕರೀತಾರೆ. ಅಲ್ಲದೆ ವ್ಯಾಸ ಪೂರ್ಣಿಮಾ ಅಂತಲೂ ಕರೀತಾರೆ. ಹಾಗೂ ದೇಶದ ನಾನಾ ಭಾಗಗಳಲ್ಲಿ ಗುರುಪೂರ್ಣಿಮೆಯನ್ನು ಆಚರಣೆ ಮಾಡ್ತಾರೆ. ಹಾಗೂ ಇವತ್ತಿನ ದಿನ ಶಿಷ್ಯರು ಗುರುಗಳಿಗೆ ತಮ್ಮ ಒಂದು ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ನಮಸ್ಕಾರಗಳನ್ನು ಸಲ್ಲಿಸಿ ಅವರಿಂದ ಆಶೀರ್ವಾದಗಳನ್ನು ಸ್ವೀಕಾರ ಮಾಡ್ತಾರೆ. ಇದನ್ನು ಬಹಳ ಪುಣ್ಯಕರ ಹಾಗೂ ಶ್ರೇಯಸ್ಕರ ಅಂತ ನಮ್ಮಲ್ಲಿ ನಂಬಲಾಗಿದೆ. ಇನ್ನು ನಮ್ಮ ಒಂದು ಸನಾತನ ಧರ್ಮದಲ್ಲಿ ಈ ಮಹರ್ಷಿ ವೇದವ್ಯಾಸರನ್ನು ಸಾಕ್ಷಾತ್ ದೇವರ ಸ್ವರೂಪ ಅಂತ ಹೇಳಲಾಗುತ್ತೆ. ಇವರು ವೇದಗಳನ್ನು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಂಬಂತಹ 4 ಭಾಗಗಳಾಗಿ ವಿಂಗಡಿಸ್ತಾರೆ. ಅಲ್ಲದೆ ಮಹಾಭಾರತ ಹಾಗೂ ಭಾಗವತ, ಪುರಾಣಗಳು ಹಾಗೂ ಇನ್ನೂ ಮುಂತಾದ ಹಲವು ಶ್ರೇಷ್ಠ ಮಹಾನ್ ಗ್ರಂಥಗಳನ್ನು ಅವರು ರಚಿಸ್ತಾರೆ. ಹಾಗಾಗಿಯೇ ಇದು ಸಾಮಾನ್ಯ ಮನುಷ್ಯರ ಕೈಯಲ್ಲಿ ಸಾಧ್ಯವಾಗುವಂಥ ಕೆಲಸ ಅಲ್ಲ. ಇಷ್ಟು ಜ್ಞಾನ ಭಗವಂತನಿಗೆ ಮಾತ್ರ ಇರಲಿಕ್ಕೆ ಸಾಧ್ಯ ಅನ್ನೋ ಕಾರಣಕ್ಕಾಗಿ ಅವರನ್ನು ದೇವರ ಸ್ವರೂಪ ಅಂತ ಹೇಳಲಾಗುತ್ತೆ. ಇನ್ನು ಈ ಒಂದು ಶುಭ ಸಂದರ್ಭದಲ್ಲಿ ಅಂದರೆ ಸಾಮಾನ್ಯವಾಗಿ ನಾವು ಗುರುಪೂರ್ಣಿಮೆಯ ದಿನ ನಮ್ಮ ಒಂದು ಹಿಂದೂ ಧರ್ಮದ ಪುರಾಣಗಳ ಪ್ರಕಾರ ಸಪ್ತ ಋಷಿಗಳಾದಂತಹ ಕಶ್ಯಪ, ವಸಿಷ್ಠ, ಅತ್ರಿ, ವಿಶ್ವಾಮಿತ್ರ, ಭಾರದ್ವಾಜ, ಜಮದಗ್ನಿ ಹಾಗೂ ಗೌತಮ ಮಹರ್ಷಿಗಳನ್ನ ನಾವು ನೆನಪಿಸ್ಕೊಳ್ಳಿಲ್ಲ ಅಂದರೆ, ಅವ್ರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಲಿಲ್ಲ ಅಂದರೆ, ನಮ್ಮ ನಮಸ್ಕಾರಗಳನ್ನು ಸಲ್ಲಿಸಲಿಲ್ಲ ಅಂದರೆ ಖಂಡಿತ ತಪ್ಪಾಗುತ್ತೆ. ಅಲ್ಲದೆ ರಾಮಕೃಷ್ಣ ಪರಮಹಂಸರು ಹಾಗೂ ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು ಹಾಗೂ ನಮ್ಮ ವಿಶ್ವಗುರು ಬಸವಣ್ಣನವರು ಹಾಗೂ ಸ್ವಾಮಿ ವಿವೇಕಾನಂದರು, ಅಲ್ಲದೆ ನಾನು ಪ್ರತ್ಯಕ್ಷವಾಗಿ ಕಂಡಂತಹ ದೈವ ಸಿದ್ಧಗಂಗೆಯ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಹಾಗೂ ನನ್ನ ಫೇವ್ರೆಟ್ ಆದಂತಹ ವಿಜಯಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮೀಜಿಗಳು, ಹೀಗೆ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ. ಅಷ್ಟು ದೊಡ್ಡ ಗುರು ಪರಂಪರೆ ನಮ್ಮದು. ಇವರೆಲ್ಲರಿಗೂ ಸಹ ನಮ್ಮ ಕೃತಜ್ಞತೆಗಳನ್ನು ಹಾಗೂ ನಮಸ್ಕಾರಗಳನ್ನು ಸಲ್ಲಿಸೋಣ. ಅಲ್ಲದೆ
ವರ್ಣ ಮಾತ್ರಂ ಕಲಿಸಿದಾತಂ ಗುರು ಎಂಬಂತಹ ಒಂದು ಗಾದೆ ಮಾತು ನಮ್ಮಲ್ಲಿದೆ. ಅಂದರೆ ಪ್ರತಿಯೊಂದು ಸಿಂಗಲ್ ಲೆಟರನ್ನು, ಸಿಂಗಲ್ ಅಕ್ಷರವನ್ನು ಕಲಿಸಿದವರನ್ನೂ ಸಹ ನಾವು ಗುರುವಾಗಿ ಕನ್ಸಿಡರ್ ಮಾಡಬೇಕು ಅನ್ನೋದು ಇದರ ಅರ್ಥ. ಇದನ್ನೇ ಸರ್ವಜ್ಞ ಅವರವರ ಒಂದು ತ್ರಿಪದಿನಲ್ಲಿ ಹೇಳ್ತಾರೆ, ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೊಳಗೊಂದೊಂದು ನುಡಿಗಳಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ. ಅಂದರೆ ಅವರು ತಮ್ಮ ಒಂದು ಜ್ಞಾನದ ಕ್ರೆಡಿಟನ್ನು ಸಂಪೂರ್ಣವಾಗಿ ತಮಗೆ ತಗೊಳ್ದೇನೆ, ನಾನು ಎಲ್ಲರಿಂದ ಒಂದೊಂದು ಪದವನ್ನು ಕಲ್ತ್ಕೊಂಡು, ಎಲ್ಲರಿಂದ ಸ್ವಲ್ಪ ಸ್ವಲ್ಪನ ಕಲ್ತ್ಕೊಂಡು ಇವತ್ತು ಇಷ್ಟೊಂದು ತಿಳ್ಕೊಂಡಿದ್ದೀನಿ ಎಂಬಂತಹ ಒಂದು ಉದಾರತೆಯನ್ನು ಅವರ ಒಂದು ತ್ರಿಪದಿನಲ್ಲಿ ಅವರು ತೋರಿಸ್ತಾರೆ. ಇನ್ನು ಇವತ್ತು ನಾವೇನಿದ್ದೀವಿ, ನಮ್ಮ ವ್ಯಕ್ತಿತ್ವ ಏನಿದೆ, ಇದು ರೂಪುಗೊಳ್ಳಲಿಕ್ಕೆ ನಮ್ಮ ಚಿಕ್ಕ ವಯಸ್ಸಿನಿಂದ ಇಲ್ಲಿ ತನಕ ಬಂದಂತಹ, ನಮ್ಮ ಜೀವನದಲ್ಲಿ ಬಂದಂತಹ ವ್ಯಕ್ತಿಗಳು ಹಾಗೂ ನಡೆದಂತಹ ಘಟನೆಗಳು ಇವೆಲ್ಲವೂ ಕಾರಣ ಆಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಸಹ ನಾವು ಧನ್ಯವಾದಗಳನ್ನು ಹೇಳೋಣ ಅಂತ ಹೇಳ್ತಾ, ವಿಡಿಯೋವನ್ನು ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಗುರುದೇವ.